ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋನ ಕೊನೆಯವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ರಥ ಸಪ್ತಮಿ ಬೇರೆ ಇವತ್ತು, ಅದಕ್ಕೋಸ್ಕರ ನನ್ನ ಮಕ್ಕಳು ಮುಡಿ ಕಟ್ಕೊಂಡು ಹೋಗಿದ್ರು ಅಯ್ಯಪ್ಪ ಸ್ವಾಮಿಗೆ. ಅದಕ್ಕೋಸ್ಕರ ಮನೆಯಲ್ಲಿ ಹೆಸರು ಬೇಳೆ ಪೊಂಗಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಹಾಕೋದು ಅಂದರೆ, ಹೆಸರು ಬೇಳೆ ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಏನು ಹೆಸರು ಬೇಳೆ ಹಾಕ್ತೀವಿ ಅದು 2 ಪಟ್ಟು ಅಕ್ಕಿ ಹಾಕಿ ಅದನ್ನು ಕುಕ್ಕರಲ್ಲಿ ಕೂಗಿಸ್ಕೊಂಡು, ಆಮೇಲೆ ಅದಕ್ಕೆ ನಾವು ದ್ರಾಕ್ಷಿ, ಗೋಡಂಬಿ, ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಹಾಕಿ ಪ್ರಸಾದ ಮಾಡ್ತಾಯಿದ್ದೀವಿ. ಎಲ್ಲರೂ ಕೊಡೋಣ ಅಂತ. ಹೆಸರುಬೇಳೆ ಮತ್ತು ಅಕ್ಕಿನ ಕುಕ್ಕರಲ್ಲಿ ಇಟ್ಕೊಂಡು 2ರಿಂದ 3 ವಿಷಿಲ್ ಬರೋವರೆಗೂ ಕೂಗಿಸ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಬೆಂದಿರೋದನ್ನ ತೆಗೆದ್ಬಿಟ್ಟು ಸೈಡ್ಗೆ ಇಡಬೇಕು, ಆರ್ಕೊಳ್ಳಿ ಅಂತ. ಇಲ್ಲಿ ಬೆಲ್ಲ ಪಾಕ ಕಾಸ್ತಾ ಇದ್ದೀವಿ. ಪಾಕ ಯಾವ ಥರ ಬರುತ್ತೋ ಅದ್ರ ಮೇಲೇ ಪೊಂಗಲ್ ಅನ್ನೋದು ಡಿಪೆಂಡ್ಸ್ ಆಗಿರುತ್ತೆ. ಅಂದರೆ ಪಾಕ ಚೆನ್ನಾಗಿರಬೇಕು, ಒಳ್ಳೆ ಬೆಲ್ಲ ತೊಗೊಂಡು ಚೆನ್ನಾಗಿ ಮಾಡಬೇಕು. ಆ್ಯಂಡ್ ಇಲ್ಲಿ ದ್ರಾಕ್ಷಿ, ಗೋಡಂಬಿ ಏನಕ್ಕೆ ಅಂದರೆ ತುಪ್ಪದಲ್ಲಿ ಸ್ವಲ್ಪ ಆಡಿಸ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಅದರೊಳಗಡೆ ಹಾಕೋಕ್ಕೆ. ಇಲ್ಲಿ ಏಲಕ್ಕಿ ಮತ್ತು ಗಸಗಸೆ ಯೂಸ್ ಮಾಡ್ತಾಯಿದ್ದೀವಿ, ಯಾಕಂದರೆ ಸ್ವಲ್ಪ ಫ್ರಾಗ್ರೆನ್ಸ್ ಬರಬೇಕಲ್ಲ, ಸ್ಮೆಲ್ಗೋಸ್ಕರ. ಅದು ಶಬರಿಮಲೆಯಿಂದ ತಂದಿರೋ ತುಪ್ಪ, ಆ ತುಪ್ಪನೇ ಯೂಸ್ ಮಾಡ್ತಾ ಇರೋದು ನಾವು ಇವಾಗ, ಯಾಕಂದರೆ ದೇವ್ರ ಪ್ರಸಾದ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ. 2ರಿಂದ 3 ವಿಷಿಲ್ ಕುಕ್ಕರ್ ಕೂಗಲಿ. ಅದು ಕೂಗೋ ಅಷ್ಟರೊಳಗಡೆ ಸ್ವಲ್ಪ ಕೊಬ್ಬರಿ ರೆಡಿ ಮಾಡಿಕೊಂಡು ಕುಕ್ಕರ್ ಬಿಟ್ಟ ತಕ್ಷಣ ಸ್ವಲ್ಪ ಅನ್ನನ ಆರ್ಕೊಳ್ಳಿ ಅಂತ ಸೈಡ್ಗೆ ಇಡಬೇಕು. ಅಷ್ಟರೊಳಗಡೆ ಆರ್ಕೊಳ್ಳೋ ಒಂದು ಗ್ಯಾಪಲ್ಲಿ ನಾವು ಬಾಣಲೆಯಲ್ಲಿ ಗೋಡಂಬಿ, ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೋಬೇಕು. ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಅದಾದಮೇಲೆ ಏಲಕ್ಕಿನ ಜಜ್ಕೋಬೇಕು, ಯಾಕಂದರೆ ಸ್ವಲ್ಪ ಫ್ರಾಗ್ರೆನ್ಸ್ ಬೇಕು ಅಲ್ವಾ, ಚೆನ್ನಾಗಿ ಸ್ಮೆಲ್ ಬರಲಿ ಅನ್ನೋ ಒಂದು ಕಾರಣಕ್ಕೆ. ಅನ್ನನ ಮತ್ತು ಮೃದುವಾಗಿ ಪೊಂಗಲ್ ಅನ್ನೋದು ಸಾಫ್ಟ್ ಬರೋಕ್ಕೋಸ್ಕರ ಮೆತ್ತಗಾಗೋ ಥರ ಏನಾದರೂ ಒಂದು ದೊಡ್ಡ ಸ್ಪೂನ್ ಯೂಸ್ ಮಾಡಿಕೊಂಡು ಚೆನ್ನಾಗೆ ಬಿಡಿ ಬಿಡಿಯಾಗಿ ಇಲ್ಲದೆ ಮೆತ್ತವಾಗಿ ಆಗೋ ಥರ ಮಾಡ್ಕೋಬೇಕು. ಅದಾದಮೇಲೆ ಪಾಕದೊಳಗಡೆ ಡೈರೆಕ್ಟು ಬೆಂದಿರೋ ಅನ್ನ ಅಂತ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಆ ಥರ ಕಲಿಸ್ಕೋಬೇಕು, ಯಾವುದೇ ಗಂಟು ಇಲ್ದಂಗೆ. ಮುಂಚೆ ನಾವು ತುಪ್ಪದಲ್ಲಿ ಹುರ್ಕೊಂಡಿದ್ವಿ ಅಲ್ವಾ, ದ್ರಾಕ್ಷಿ, ಗೋಡಂಬಿ ಮತ್ತು ಕೊಬ್ಬರಿ, ಏಲಕ್ಕಿ ಪುಡಿ ಮಿಕ್ಸ್, ಅದನ್ನು ನಾವು ಈಗ ಬೆಂದಿರೋ ಅಂಥ ಪೊಂಗಲ್ ಒಳಗಡೆ ಹಾಕ್ಬಿಟ್ರೆ ಸಿಹಿಯಾದ ಘಮಘಮವಾದ ಪೊಂಗಲ್ ರೆಡಿಯಾಗಿದೆ. ಹೇಗಿದೆ ಅಂತ ನೋಡಿ ನೀವು ಮನೇಲಿ ಟ್ರೈ ಮಾಡಿ. ಹೆಸರುಬೇಳೆ ಕಲಿಸೋದು ಎಲ್ರಿಗೂ ಗೊತ್ತಿರುತ್ತೆ, ಅದನ್ನೇನು ಹೇಳಬೇಕಾಗಿಲ್ಲ. ಸೊ ನೀವು ಒಂದ್ಸರಿ ನೋಡ್ಕೊಂಬಿಡಿ ನಾವು ಯಾವ ಥರ ಮಾಡ್ತೀವಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಥಾಟ್ಸ್ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.